ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನೀವು ತುಂಬ ಸುಲಭ ಅಂತ ಹೇಳಿ ಭಾವನೆ ಮಾಡಿಕೊಂಡಂತಹ ಕೆಲವು ಕೆಲಸಗಳು ತುಂಬ ಕಷ್ಟವಾಗುತ್ತೆ. ಗ್ರಹಗತಿ ಚೆನ್ನಾಗಿಲ್ಲ, ಗ್ರಹದ ಪ್ರಭಾವಗಳು ನಮಗೆ ವ್ಯತಿರಿಕ್ತವಾಗಿದೆ, ವಿರುದ್ಧವಾಗಿದೆ ಅಂತಾದಾಗ ನಾವು ಏನೇ ಪ್ರಯತ್ನ ಪಟ್ಟರೂ ಕೂಡ ಅದು ಅಷ್ಟು ಸುಲಭವಾಗಿ ಒಳ್ಳೆಯದಾಗಿ ನಮಗೆ ಫಲವನ್ನು ಕೊಡುವುದಿಲ್ಲ. ಇದನ್ನು ಗ್ರಹಚಾರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಿಮ್ಮ ಸಣ್ಣ ಪುಟ್ಟ ಕೆಲಸಗಳು ಕೂಡ ವೈರುಧ್ಯವಾದಂತಹ ಫಲವನ್ನು ನೀಡ್ತಕ್ಕಂತಹ ದಿವಸವಾಗುತ್ತೆ. ಆರೋಗ್ಯದ ಬಗ್ಗೆ ಪರವಾಗಿಲ್ಲ, ಅದನ್ನು ಹಾಗೆ ಕಾಪಾಡಿಕೊಳ್ತಕ್ಕಂತಹ ಪ್ರಯತ್ನವೂ ನಿಮ್ಮದಾಗಿರಬೇಕು. ನೀವೇ ಏನಾದರೂ ಅಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಂಡಾಗ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ. ಆರ್ಥಿಕವಾಗಿ ತೊಂದರೆ ಇರೋದಿಲ್ಲ, ಆದರೆ ಲೆಕ್ಕದ ವಿಚಾರದಲ್ಲಿ ತೊಂದರೆ ಇದೆ. ಸರಿಯಾದಂತಹ ಲೆಕ್ಕಾಚಾರ ಇರಬೇಕು. ಖರ್ಚೇ ಆಗಲಿ ಆದಾಯವೇ ಆಗಲಿ ಅದರ ಮೂಲಗಳೇನು, ಹೇಗೆ ಬಂತು, ಯಾವ ರೀತಿ ಬಂತು, ಎಷ್ಟು ಬಂತು, ಎಲ್ಲವೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಲೆಕ್ಕ ಇರಬೇಕು. ಬೇರೆಯವರ ಹಣದಿಂದ ವ್ಯವಹಾರವನ್ನು ನಡೆಸ್ತಕ್ಕಂತಹ ಯೋಗ. ನೀವು ಯಾವ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಿಲ್ವೇ ಇಲ್ಲ, ಹೂಡಿಕೆ ನಿಮ್ಮದಿಲ್ವೇ ಇಲ್ಲ, ಬೇರೆ ಯಾರದ್ದೋ ದುಡ್ಡು ಇರುತ್ತೆ, ನೀವು ವ್ಯವಹಾರವನ್ನು ನಡೆಸ್ತೀರಿ, ಇದು ಕೂಡ ಯೋಗವಾಗಿರುತ್ತೆ. ಅಕ್ಕಪಕ್ಕದವರ ಸಹಾಯ ಸಹಕಾರ ಯಾವುದೇ ಕಾರಣಕ್ಕೂ ದುರುಪಯೋಗ ಆಗಬಾರದು. ಅವರೇನೋ ನಿಮ್ಮನ್ನು ನಂಬಿ ಸಹಾಯ ಮಾಡ್ಬೋದು, ಸಹಕಾರ ಕೊಡ್ಬೋದು, ಆದರೆ ದುರುಪಯೋಗ ಮಾಡಿಕೊಂಡ್ರೆ ಅವಮಾನವಾಗತ್ತೆ. ನಿಮ್ಮ ಸಾಧನೆ, ಅನುಭವ ಇದೆಲ್ಲ ಬಹಳ ಉಪಯುಕ್ತವಾದಂಥದ್ದು. ಒಳ್ಳೆಯ ಕೆಲಸಕ್ಕೆ ಸದ್ವಿನಿಯೋಗ ಮಾಡಿ, ಸಮಾಜಮುಖಿಯಾದಂತಹ ಕೆಲಸವನ್ನು ಮಾಡಿ, ಸಮಾಜಕ್ಕೊಳ್ಳೆಯ ಸಂದೇಶವನ್ನು ಕೊಡಿ. ಇದರಿಂದ ಬೇರೆಯವರು ಕೂಡ ಧನಾತ್ಮಕವಾಗಿ ಪ್ರಭಾವಿತರಾಗ್ತಾರೆ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಈ ದಿವಸ ಚೆನ್ನಾಗಿದೆ, ಹಾಗಾದರೆ ಒಳ್ಳೆಯ ಕೆಲಸವನ್ನು ಮಾಡೋಣ ಅನ್ನುವಂತಹ ಸಂಕಲ್ಪ ನಿಮ್ಮದಾಗಲಿ. ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ದಿನ ಚೆನ್ನಾಗಿದೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತಂದರೆ ಮತ್ತೆ ಪ್ರಶ್ನೆ ಮಾಡಿಕೊಳ್ಬೇಡಿ. ಆರೋಗ್ಯ ಚೆನ್ನಾಗಿರುತ್ತೆ, ಹಾಳು ಮಾಡಿಕೊಳ್ಬೇಡಿ, ಅದರ ಬಗ್ಗೆ ಗಮನ ಇರಲಿ ಅನ್ನುವಂಥದ್ದು. ಬಂಧುಗಳ ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ, ಮಾತುಕತೆ ಇದೆಲ್ಲದಕ್ಕೂ ಅವಕಾಶ ಇದೆ. ಒಳ್ಳೆಯ ಮಾತುಗಳನ್ನಾಡಿ ಸಂತೋಷದಿಂದ ಕಾಲವನ್ನು ಕಳೆಯಿರಿ ಅಂತ ಅರ್ಥ. ಅನೇಕ ಹಳೆಯ ನೆನಪುಗಳಿಂದ ಮನಸ್ಸಿಗೆ ಸಮಾಧಾನವಾಗುತ್ತೆ. ಅವತ್ತಿಗಿಂತ ಇವತ್ತು ಚೆನ್ನಾಗಿದ್ದೀನಿ ಅನ್ನುವಂತಹ ಸಮಾಧಾನದ ನಿಟ್ಟುಸಿರನ್ನು ನೀವು ಬಿಡೋದಕ್ಕೆ ಅವಕಾಶಗಳಾಗುತ್ತೆ. ಜಮೀನಿನ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ದೃಢವಾದಂತಹ ನಿರ್ಧಾರವನ್ನು ಮಾಡಿ. ಗಟ್ಟಿ ನಿರ್ಧಾರ, ನನಗಿದು ಬೇಕು, ನಾನು ಪಡ್ಕೋಬೇಕು, ನನಗೆ ಬರಬೇಕು ಅನ್ನುವಂಥದ್ದಿದ್ದರೆ ಆ ದಿಶೆಯಲ್ಲೇ ನಿಮ್ಮ ಪ್ರಯತ್ನಗಳಿರಲಿ. ಇಲ್ಲ ಬೇಡ ಅಂತ ಏನಾದರೂ ಮನಸ್ಸಿಗೆ ಅನಿಸಿದರೆ ಬಿಟ್ಬಿಡಿ, ಆ ವಿಷಯ ಮರೆತು ಬಿಡಿ. ಇನ್ಯಾವತ್ತೋ ಜ್ಞಾಪಿಸ್ಕೊಳ್ಳೋದ್ರಿಂದ ಪ್ರಯೋಜನ ಬರುವುದಿಲ್ಲ ಅಂತ ಅರ್ಥ. ಯಶಸ್ಸಿದೆ, ಮಾತಿನಲ್ಲೇ ಎಲ್ಲವೂ ಕೂಡ ಅಡಗಿರುತ್ತೆ. ಹಾಗಾಗಿ ನಿಮ್ಮ ಮಾತು ಬಹಳ ಮುಖ್ಯವಾಗುತ್ತೆ. ಮಾತಿಗೆ ಬೆಲೆಯೂ ಕೂಡ ಹೆಚ್ಚಾಗಿರುವಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಹೆಚ್ಚು ರಕ್ತದೊತ್ತಡ ಇರತಕ್ಕಂಥವರು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕು. ಆರೋಗ್ಯದಲ್ಲಿ ತತ್ಕ್ಷಣದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಧಾರ್ಮಿಕ ಮುಖಂಡರಿಗೆ ಅವಮಾನವಾಗ್ತಕ್ಕಂತಹ, ಭಯ ಕಾಡುವಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ನಿಮ್ಮ ತಪ್ಪು, ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪು ಏನೇ ಆದರೂ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಆದಾಗ ಆ ಭಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಧರ್ಮವನ್ನು ಮೀರಿ ವರ್ತನೆ ಮಾಡ್ತಕ್ಕಂಥವರಿಗೆ ತೊಂದರೆ ಇದೆ. ಪ್ರತಿಯೊಂದು ವಿಷಯಕ್ಕೂ ಕೂಡ ತನ್ನದೇ ಆದಂತಹ ಒಂದು ಧರ್ಮ ಅಂದರೆ ಅರ್ಥಾತ್ ನಿಯಮದ ರೀತಿಯಲ್ಲಿ ಇರುವಂಥದ್ದು. ನಿಯಮವನ್ನು ಮೀರಿದರೆ, ನಿಯಮವನ್ನು ಉಲ್ಲಂಘನೆ ಮಾಡಿದರೆ, ಕಾನೂನನ್ನು ಕೈಗೆತ್ತಿಕೊಂಡ್ರೆ ತೊಂದರೆ ಅಂತಕ್ಕಂತಹದ್ದು ಸಹಜವಾಗಿ ಇದ್ದೇ ಇರುತ್ತೆ. ನಿಮ್ಮ ವೃತ್ತಿ, ಕೆಲಸ, ಉದ್ಯೋಗ, ಸ್ಥಾನ, ಸ್ಥಳ ಇದೆಲ್ಲದಕ್ಕೂ ಆದ್ಯತೆಯನ್ನು ನೀಡಿ ಅನಗತ್ಯವಾದಂತಹ ವಿಚಾರಗಳು ಬೇಡ. ಯಾವ ಸ್ಥಳದಲ್ಲಿ, ಯಾವ ವಿಷಯದಲ್ಲಿ, ಯಾವ ವ್ಯಕ್ತಿಯ ಮುಂದೆ ಹೇಗೆ ನಾವು ವರ್ತಿಸಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಅದನ್ನು ತಿಳಿದಲೇ ನಾನು ಸ್ವತಂತ್ರವಾಗಿದ್ದೀನಿ, ನನಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಮಾತಾಡಿದಾಗ ಅದರಿಂದ ಆಗತಕ್ಕಂತಹ ಪ್ರಭಾವ, ಪರಿಣಾಮ, ತೊಂದರೆ ಇದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ, ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ರಿಯಲ್ ಎಸ್ಟೇಟ್ ಸಂಬಂಧಿತವಾದಂತಹ ವಿಚಾರಗಳು ವಿವಾದಕ್ಕೆ ಎಡೆಯನ್ನು ಮಾಡಿಕೊಡುತ್ತೆ. ಹಾಗಾಗಿ ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ವ್ಯವಹಾರವನ್ನು ಕೈಯಲ್ಲಿಟ್ಕೊಳ್ಳಿ ಅನ್ನುವಂಥದ್ದು. ಸಭ್ಯವಾಗಿ ವರ್ತಿಸಬೇಕು. ಮಾನಸಿಕವಾದಂತಹ ಧೈರ್ಯ ಜೊತೆಗೆ
ವ್ಯಕ್ತಿಗಳ ಜೊತೆಯಲ್ಲಿ ಹೇಗೆ ನಾನು ವ್ಯವಹರಿಸಬೇಕು ಅಂತಕ್ಕಂತಹ ಒಂದು ಬುದ್ಧಿವಂತಿಕೆ ಇರಬೇಕು. ಗ್ರಹಗತಿಯಿಂದ ಇವೆಲ್ಲ ಕ್ಷೀಣವಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ನಿಮಗೆ ಬುದ್ಧಿವಂತಿಕೆ ಇರುತ್ತೆ, ಆದರೆ ಆ ಸಮಯದಲ್ಲಿ ಯಾವ ಬುದ್ಧಿಯೂ ಕೆಲಸವನ್ನೇ ಮಾಡೋದಿಲ್ಲ. ಇದನ್ನೆಲ್ಲ ಗಮನಿಸ್ಕೊಳ್ಬೇಕಾದಂಥದ್ದು. ಧರ್ಮಗ್ರಂಥಾವಲೋಕನಗಳನ್ನು ಮಾಡಿದಾಗ ಅನೇಕ ನಿಮಗೆ ಕಥೆಗಳು, ಉಪಕಥೆಗಳು, ದೃಷ್ಟಾಂತಗಳು ಸಿಕ್ಕುತ್ತಾ ಹೋಗುತ್ತೆ. ಅದೆಲ್ಲವೂ ಕೂಡ ನಿಮ್ಮನ್ನು ಒಂದು ರೀತಿಯಲ್ಲಿ ಪ್ರೇರಕ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಶುಭವಾಗಿ. ಕರ್ಕಾಟಕ ರಾಶಿ, ಮಕ್ಕಳ ಪ್ರಗತಿ, ಮಕ್ಕಳ ಆನಂದ, ಮಕ್ಕಳು ಭವಿಷ್ಯದಲ್ಲಿ ಜೀವನದಲ್ಲಿ ಒಂದು ನೆಲೆಯನ್ನು ಕಂಡುಕೊಂಡಿರತಕ್ಕಂಥದ್ದು ನಿಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ದುಡ್ಡು ಕಾಸಿನ ವಿಷಯ ಬಂತು ಅಂತಂದರೆ ಸಮಸ್ಯೆಯಲ್ಲಿ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಆ ಹಣಕಾಸಿನ ವ್ಯವಹಾರ ಬಂದಾಗ ಸಮಸ್ಯೆಗಳು ಆಗದೇ ಇರೋ ಹಾಗೆ ನಿಭಾಯಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬುದ್ಧಿವಂತಿಕೆ ಅಂತ ಹೇಳಬೇಕು. ಧಾರಾಳವಾಗಿ ಖರ್ಚು ಮಾಡಿದಂತಹ ಕೈ ಬೇರೆಯವರ ಮುಂದೆ ಕೈ ಚಾಚುವ ಹಾಗೆ ಆಗಬಾರದು. ಅಂತಹ ಪರಿಸ್ಥಿತಿ ಒದಗಿ ಬರುವಂತಹ ಸಂದರ್ಭ ಎಚ್ಚರಿಕೆ ಇರಲಿ ಅನ್ನುವಂಥದ್ದು. ಸ್ವಯಂಕೃತ ಅಪರಾಧಗಳಿಗೆ ಕಡಿವಾಣವನ್ನು ಹಾಕಬೇಕಾದಂಥದ್ದು. ಧಾರ್ಮಿಕ ಕಾರ್ಯಕ್ರಮಗಳು ರದ್ದಾಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ಕುಟುಂಬ ಸದಸ್ಯರ ಆಗಮನದಿಂದ ಸಂತೋಷವಾಗ್ತಕ್ಕಂಥದ್ದು, ಆದರೆ ಕಲಹ ಆಗುವಂತಹ ಸಾಧ್ಯತೆಗಳೂ ಕೂಡ ಅಲ್ಲಿ ಇರುವಂಥದ್ದಿದೆ. ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.